ಎಂಥ ಮಾತು ಹೇಳ್ತಾ ಇದ್ಯಮ್ಮ. ಈ ಭೂಮಿ ಮೇಲೆ ಯಾರೂ ಭಾರ ಅಲ್ಲ, ಯಾರೂ ಹೊರೆ ಅಲ್ಲ. ಅದು ಅಲ್ದೆ ನನ್ ಮಗ ನಾನ್ ಹೇಳ್ದಂಗೆ ಕೇಳ್ತಾನಮ್ಮ. ಅವನು ಹೇಳ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷಯ ತಿಳಿಸೋಣ. ನಿನ್ನವರು ಅಂತ ಯಾರಾದ್ರೂ ಬಂದ್ರೆ ನಾವೆಲ್ಲ ನಿನ್ನ ಜೋಪಾನವಾಗಿ ಅವ್ರ ಕೈಗೆ ಒಪ್ಪಿಸ್ತೀವಿ. ಇಲ್ಲಾಂದ್ರೆ ನಿನ್ನ ಒಬ್ಬಳ್ಳೆ ನಾವ್ ಯಾವ ಕಾರಣಕ್ಕೂ ಬಿಡಲ್ಲ ಕಂದ. ನಿನ್ನ ನಮ್ಮಗು ಅನ್ಕೊಂಡ್ಮೇಲೆ ನಡು ನೀರಲ್ಲಿ ಬಿಟ್ಟು ಹೋಗಕ್ಕಾಗತ್ತೇನಮ್ಮ? ಅದಕ್ಕೆ ಹೇಳ್ತಾ ಇರೋದು, ನೀನ್ ಯಾವ ಚಿಂತೆನೂ ಮಾಡ್ಬೇಡ. ಅವರೂ ಬರ್ಲಿ, ನನ್ ಮಗನೂ ಬರ್ಲಿ, ಎಲ್ರತ್ರ ನಾನ್ ಮಾತಾಡ್ತೀನಿ, ಸರಿನಾ? ಜತಾದವೀಕಲಂಚಲ ಪ್ರವಾಹ ಪಾವಿತಸ್ಥಲೆ ಕಲೇವಲಂಬ್ಯ ಲಂಬಿತಾಂಬುಜಾಕುತಾಂಗಮಾಲಿಕಂ ತಮತ್ತಮತ್ತಮತ್ತಮದ್ವಿನಾದವಾದಮರ್ವಯಂ ಚಕಾರ ಚಂಡತಾಂಡವಂ ತನೋತು ನ ಶಿವಂ ಶಿವಂ. ಅರ್ಚಕ್ರೆ ತಗೊಳ್ಳಿ. ಅರ್ಚಕ್ರೆ ಹೇಳಿ ಅಮ್ಮ. ದಯವಿಟ್ಟು ನಿಮ್ಮ ಮನ್ಸಾರೆ ಒಂದು ಪೂಜೆ ಮಾಡಿ. ಇದೊಂದು ಹೆಣ್ಣು ಮಗಳ ಜೀವನದ ಪ್ರಶ್ನೆ. ಯಾಕೆ, ಏನಾಯ್ತು? ಏನಿಲ್ಲ, ಕಾಣೆ ಆಗಿದ್ದಾಳೆ. ಆದಷ್ಟು ಬೇಗ ಅವಳು ಮತ್ತೆ ಸಿಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಇದೊಂದು ವಿಶೇಷ ಪ್ರಾರ್ಥನೆ ಅಂತ ದೇವ್ರ ಮುಂದೆ ಇಡಿ. ಆಯ್ತಮ್ಮ. ಗಣಪ, ಇದುವರೆಗೂ ನನ್ನ ಕಷ್ಟನ ನಾನು ಯಾರ ಮುಂದೆನೂ ಹೇಳ್ಕೊಂಡಿಲ್ಲ, ನಿನ್ನ ಬಿಟ್ರೆ. ಆಮೇಲೆ ನಂಗದು ಬೇಕು ಇದು ಬೇಕು ಅಂತ ಕೇಳ್ಕೊಂಡವಳು ಅಲ್ಲ. ನನ್ನ ತಾಯಿ ಶಾಂತಿ ಆದಷ್ಟು ಬೇಗ ನಮಗ್ ಸಿಗೋ ಹಾಗೆ ಮಾಡಪ್ಪ. ಸೇರ್ಕೊಟ್ಟಿ ಬೇಡ್ತಾ ಇದ್ದೀನಿ. ನೀನ್ ಸುಳ್ಳಲ್ಲ ಅಂತ ಪ್ರಪಂಚಕ್ಕೆ ಗೊತ್ತಿದೆ. ನೀನಿದ್ಯಾ ಅನ್ನೋದು ಜಗತ್ಗೆ ಗೊತ್ತಾಗ್ಬೇಕು ಅಂದ್ರೆ ಯಾವತ್ತು ಯಾರಿಗೂ ದ್ರೋಹ, ವಂಚನೆ, ಮೋಸ, ನೋವು ಮಾಡ್ದಿರೋ ನನ್ನ ಶಾಂತಿನ ಕಾಪಾಡಪ್ಪ. ಅವಳು ಮನೆಯಿಂದ ಹೇಗೆ ನಗ್ನಗ್ತಾ ಹೋದ್ಲು, ಹಾಗೆ ನಗ್ನಗ್ತಾ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ಈಗ ಆಸ್ಪತ್ರೆಗೆ ಹೋಗಿರೋರು ಬಂದು ನಾವು ನೋಡಿದ್ದು ಶಾಂತಿ ಅಲ್ಲ, ಅದ್ ಬೇರೆಯವರು ಅಂತ ಹೇಳ್ಬಿಟ್ರೆ ಸಾಕಪ್ಪ. ತಗೊಳ್ಳಿಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ಹಲೋ ರತ್ನಮ್ಮ. ಸಾಧನಮ್ಮ, ನಾನ್ ಮನೆಗೆ ಹೋಗಿದ್ದೆ, ವಿಷಯ ಗೊತ್ತಾಯ್ತು. ನೀವಲ್ಲಿ ಹೋಗಿದ್ದೀರಮ್ಮ? ಇನ್ನೂ ಇಲ್ಲ ರತ್ನಮ್ಮ. ನೀವೆಲ್ಲಿದ್ದೀರಾ? ಹೌದು, ಮನೆಗೆ ಬಂದು ಇದ್ದಕ್ಕಿದ್ದಂಗೆ ಹೋಗ್ಬಿಟ್ರಂತೆ, ಏನಾಯ್ತು? ನಂಗ್ ವಿಷಯ ಕೇಳಿದ ಕೂಡ್ಲೆ ಮನಸ್ಸು ತಡಿಲಿಲ್ಲ ಕಣಮ್ಮ. ನೀವು ಹೋಗಿ ನೋಡೋದು ನಮ್ ಶಾಂತಿ ಆಗಿರ್ಬಾರ್ದು ಅಂತ ಆ ದೇವ್ರತ್ರ ಬೇಡ್ಕೊಳಕ್ ಬಂದಿದ್ದೀನಮ್ಮ. ಆಗ್ಲೇ ನಮ್ ಶಾಂತಿ ಹೆಸರಲ್ಲಿ ಅರ್ಚನೆ, ಪೂಜೆ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾನು. ದೇವಸ್ಥಾನಕ್ಕೆ ಹೋಗಿದ್ರಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ರತ್ನಮ್ಮ. ನಾನು
ನಾನು ಹೊರಡಕ್ ಮುಂಚೆ ದೇವ್ರಿಗೆ ದೀಪ ಹಚ್ಚಿ ಬೇಡ್ಕೊಂಡೇ ಬಂದಿದ್ದೀನಿ. ಖಂಡಿತವಾಗ್ಲೂ ಆ ದೇವ್ರು ನಮ್ ಕೈ ಬಿಡಲ್ಲ ರತ್ನಮ್ಮ, ಕೈ ಬಿಡಲ್ಲ. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಆಯ್ತಮ್ಮ. ಯಾವ ದೇವರು ಬಂದ್ರು ನಡೀತಿರೋದನ್ನ ತಪ್ಪಿಸೋದಕ್ಕಾಗಲ್ಲ. ನಿಮ್ ಕೈಯಲ್ಲಿ ಅಷ್ಟೇ ಅಲ್ಲ, ಸುಮ್ಮನೆ ಇವಳಿಗವಳು ಮಾತಾಡೋದನ್ನ ಬಿಟ್ಬಿಡಿ. ಅಲ್ಲಿಗೆ ಹೋಗಿ ಬಾಡಿ ನೋಡ್ತಾ ಇದ್ದ ಹಾಗೆ ನಿಮ್ಮ ಆಟ ಎಲ್ಲ ಮುಗೀತು. ಇವತ್ತು ಶಾಂತಿ ಡೆತ್ ಸರ್ಟಿಫಿಕೇಟ್ನ ತಗೊಂಡು ಬರ್ತಾ ಇರ್ತೀನಿ. ಇವತ್ತು ನಿಮ್ಮ ಮನೆಯವರಿಂದ ಅವಳಿಗೆ ಅಂತಿಮ ವಿದಾಯ. ಶಾರದಾ, ಸ್ಟೇಷನ್ಗೆ ಮಗುನ ಕರ್ಕೊಂಡು ಹೋಗಿ ವಿಷಯ ತಿಳಿಸ್ಬಿಟ್ಟು ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ನಾವು ನಮ್ ಮಗನ್ ಮನೆಗೆ ಹೋಗ್ತೀವಲ್ಲ, ಮಗುನ ಜೊತೆಲೆ ಕರ್ಕೊಂಡು ಹೋಗ್ಬಿಡೋಣ. ಸ್ಟೇಷನ್ಗೆ ನಂಬರ್ ಕೊಟ್ಟು ಬಂದಿರ್ತೀನಿ. ಪೊಲೀಸ್ನವ್ರಿಗೆ ಏನಾದ್ರೂ ವಿಷಯ ಗೊತ್ತಾಯ್ತು ಅಂದ್ರೆ ನಮ್ಗ್ ವಿಷಯ ತಿಳಿಸ್ಬೇಕಲ್ಲ. ಇದನ್ನೇ ನಾನು ಅನ್ಕೊಂಡೆ ನಿಮ್ ಹತ್ರ ಹೇಳ್ಬೇಕು ಅಂತ. ಹೌದಾ? ನೀವ್ ಬರಕ್ ಮುಂಚೆ ಮಗು ಹತ್ರ ಇದನ್ನೇ ಮಾತಾಡ್ತಿದ್ದೆ, ಬೇಕಾದ್ರೆ ಕೇಳಿ. ಓಹೋ, ಹೌದೇನಮ್ಮ? ಹೌದು. ಅದೇ ಹೇಗೆ ನೀವಿಬ್ರು ಒಂದೇ ತರ ಯೋಚನೆ ಮಾಡ್ತಿರಲ್ಲ? ಅಯ್ಯೋ, ನಾವು ಮದ್ವೆ ಆದಾಗಿಂದ ಹಿಂಗೆ ಕಣಮ್ಮ. ನಾನೇನಾದ್ರೂ ಅಂದ್ಕೊಂಡ್ರೆ ಅದಕ್ಕಿಂತ ಮುಂಚೆನೆ ಇವಳು ಎಲ್ಲ ಹೇಳ್ಬಿಡ್ತಾಳೆ. ನಾನ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ನಾನ್ ಮಾಡಕ್ ಮುಂಚೆ ಇವ್ರೇ ಮಾಡ್ಬಿಡ್ತಾರೆ. ನಾವಿಬ್ರು ಯಾವಾಗ್ಲೂ ಹಿಂಗೆ. ನೀವಿಬ್ರು ಇಷ್ಟು ಖುಷಿಯಾಗಿರೋದನ್ನ ನೋಡೋದಕ್ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಹೆಸರು ಅಷ್ಟೇನೆ. ನಾನು ಬೊಮ್ಮ ಅಂದ್ರೆ ಬ್ರಹ್ಮ, ಇವಳು ಶಾರದೆ ಅಂದ್ರೆ ಸರಸ್ವತಿ. ಸರಿ ಸರಿ, ನೀವಿನ್ನೂ ಊಟ ಮಾಡಿಲ್ಲ, ಬೇಗ ಊಟ ಮುಗಿಸಿ ಮಗುನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ವಿಷಯ ಎಲ್ಲ ಮುಟ್ಟಿಸ್ಬೇಕಲ್ವಾ? ಬನ್ನಿ ಬನ್ನಿ. ಸರಿ 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 ಸರಿ, ಬಂದೇರಮ್ಮ. ಸರಳ, ನಾನು ಹೇಳಿದ್ನಲ್ಲ, ಆ ಶಾಂತಿ ಇರೋ ಊರಿದೆ. ಅವಳೊಬ್ಳು ಹೆಂಗ್ಸಿನ ಜೊತೆ ಇದ್ಲು. ಅವಳನ್ನ ಫಾಲೋ ಮಾಡ್ಕೊಂಡೋಗಿ ಅವ್ರ ಮನೇನೂ ನೋಡ್ಕೊಂಬಂದೆ. ಅದೊಬ್ರು ನಾಟಿ ವೈದ್ಯರ ಮನೆ. ಅವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಓ, ಪರವಾಗಿಲ್ವೇ, ಈಗೀಗ ನಿನ್ ಬುದ್ಧಿ ಚುರುಕಾಗ್ತಿದೆ. ಈ ರಮೇಶ್ ಅಂದ್ರೆ ಸುಮ್ಮನೆನಾ? ಸರಳ, ಅವರೆಲ್ಲ ನಿನ್ನನ್ನು ಸ್ವಂತ ಅಕ್ಕ ಅನ್ಕೋಬೇಕು. ಆ ಥರ ಆ್ಯಕ್ಟ್ ಮಾಡ್ತೀಯ ತಾನೆ? ನೀನೇ ನೋಡ್ತೀಯಲ್ಲ, ಅವಳಿಗೆ ಸ್ವಂತ ಅಕ್ಕ ಇದ್ದಿದ್ರು ಆ ಥರ ಆಕ್ಟ್ ಮಾಡ್ತಿರ್ಲಿಲ್ಲ. ನಾನ್ ತೋರ್ಸೋ ಪ್ರೀತಿಗೆ ಆ ಹುಡ್ಗಿ ನನ್ ಹಿಂದೆನೆ ನಾಯಿ ಮರಿ ತರ ಬರ್ಬೇಕು. ಹಾಗ್ ಮಾಡ್ತೀನಿ. ಅದ್ ಹೇಗ್ ಮಾಡ್ಬೇಕು ಅಂತ ನಂಗ್ ಗೊತ್ತಿದೆ. ನೋಡು, ನೀನ್ ಮಧ್ಯದಲ್ಲಿ ಬಂದು ಹಾಳ್ ಮಾಡೋದೆಲ್ಲ ಇಟ್ಕೋಬೇಡ. ನೀನೇನೂ ಮಾತಾಡ್ದೆ ನನ್ ಗಂಡನಾಗಿದ್ರೆ ಅಷ್ಟೇ ಸಾಕು. ಯಾಕಂದ್ರೆ ನಿನ್ ಯೋಗ್ಯತೆ ಏನು ಅಂತ ನನಗ್ ಮಾತ್ರ ಗೊತ್ತಿದೆ.